ಇವತ್ತು ಮತ್ತೊಬ್ಬ ಸಾಮಾಜಿಕ ಸುಧಾರಕರನ್ನು ನೋಡೋಣ. ಬಹಳ ಯುನಿಕ್ ಪರ್ಸನಾಲಿಟಿ ಸಾಮಾಜಿಕ ಸುಧಾರಕರು. ಅವರೇ ಯಾರು ಅಂತಂದ್ರಲ್ರಿ, ಪೆರಿಯಾರ್. ಎಸ್, ಎಲ್ಲಾ ಸಾಮಾಜಿಕ ಸುಧಾರಕರಲ್ಲಿ ಪೆರಿಯಾರ್ ತಮ್ಮದೇ ಆದಂತಹ ಡಿಫ್ರೆಂಟ್ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಈ ಹ್ಯಾಡ್ ಡಿಫ್ರೆಂಟ್ ಐಡಿಯಾಲಜಿ, ಥಿಂಕಿಂಗ್ಸ್ ಅಂಡ್ ಪರ್ಸನಾಲಿಟಿ. ಯಾರೀ ಪೆರಿಯಾರ್ ಅಂತಂದ್ರೆ ಬೇಸಿಕಲಿ ದೇ ವರ್ ಫ್ರಮ್ ತಮಿಳುನಾಡು. ಸ್ಟೂಡೆಂಟ್ಸ್, ಪೆರಿಯಾರ್ ಇವ್ರ ಫಸ್ಟ್ ನೇಮ್ ಏನಪ್ಪಾ ಅಂದ್ರಲ್ರಿ, ಇ ವಿ ರಾಮಸ್ವಾಮಿ ಅಂತ. ಇವ್ರ ಆಕ್ಚುಲಿ ಮೂಲ ಹೆಸರು ಇ ವಿ ರಾಮಸ್ವಾಮಿ ಅಂತ. ಇವ್ರಿಗೆ ಜನ ಎಲ್ಲ ಪೆರಿಯಾರ್ ಯಾಕಂದ್ರೆ ಪೆರಿಯಾರ್ ಮೀನ್ಸ್ ಹಿರಿಯ ನಾಗರಿಕ ಅಂತ ಅರ್ಥ. ಹಿರಿಯ ವ್ಯಕ್ತಿ, ಹಿರಿಯ ನಾಗರಿಕ ಅಂತ ಅರ್ಥ. ವರ್ಣನೆ ಮಾಡಿ ಇವರನ್ನ ಪೆರಿಯಾರ್ ಅಂತ ಕರೀತಾರೆ. ತಮಿಳುನಾಡಿನಲ್ಲಿ ಇವರ ಪ್ರಭಾವ ಬಹಳಷ್ಟು ಅದ. ಪೆರಿಯಾರ್. ಸ್ಟೂಡೆಂಟ್ಸ್, ಇ ವಿ ರಾಮಸ್ವಾಮಿ ನಾಯ್ಕರ್ ನೋಡಿ, ಇವರು ಯುನಿಕ್ ಪರ್ಸನಾಲಿಟಿ ಯಾಕೆ ಕಲಿತೀವಿ ಸರ್ ಅಂತಂದ್ರೆ, ರಾಮಾಯಣದಲ್ಲಿ ನಾವೆಲ್ಲರೂ ರಾಮನನ್ನ ದೇವ್ರಂತ ಪೂಜೆ ಮಾಡಿದ್ರೆ ಇವರು ರಾವಣನನ್ನ ದೇವ್ರಂತ ಹೇಳಿ ಪೂಜೆ ಮಾಡಿದವರು ಹೇಳೋದು. ಮತ್ತೆ ನಾವೆಲ್ಲರೂ ಸಮಾಜದ ಅತಿ ದೊಡ್ಡ ವರ್ಗ, ಐ ಮೀನ್ ಟು ಸೇ ಸುಪೀರಿಯರ್ ವರ್ಗ ಯಾವುದು ಅದರ ಬ್ರಾಹ್ಮಣ ವರ್ಗ ಅಂತ ಹೇಳಿ, ಆ ಬ್ರಾಹ್ಮಣ ವರ್ಗದವರ ಮೂಲಕನೇ ಅವರ ವಿರುದ್ಧನೇ ಸಿಡಿದಂತಹ ವ್ಯಕ್ತಿ ಇ ವಿ ರಾಮಸ್ವಾಮಿ ನಾಯ್ಕರ್. ಎಸ್, ಬ್ರಾಹ್ಮಣ ವರ್ಗದವರನ್ನ ಬಹಳ ಹೇಟ್ ಮಾಡ್ತಿರ್ತಾರೆ. ಹಾಗಾಗಿ ಬ್ರಾಹ್ಮಣೇತರ ಚಳುವಳಿಯನ್ನ ಮಾಡ್ತಾರೆ. ಯಾರು? ಇ ವಿ ರಾಮಸ್ವಾಮಿ ನಾಯ್ಕರ್. ಇವರನ್ನ ಪೆರಿಯಾರ್ ಅಂತ ಹೇಳಿ ಕರಿತೀವಿ. ಸರ್, ಯಾಕ್ರಿ ಈ ಬ್ರಾಹ್ಮಣರ ವಿರುದ್ಧ ಬ್ರಾಹ್ಮಣೇತರ ಚಳುವಳಿ ಮಾಡಿದ್ರು ಅಂತಂದ್ರೆ, ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೀತಾವ. ಆ ಘಟನೆಗಳು ಇವರನ್ನ ಬ್ರಾಹ್ಮಣೇತರ ಚಳುವಳಿ ಮಾಡ್ಲಿಕ್ಕೆ ಸ್ವಲ್ಪ ಪ್ರೋತ್ಸಾಹ ನೀಡಿದ್ದುಂಟು. ಇನ್ನಾತ ನೋಡಿ, ಹಿ ಬಾರ್ನ್ ಇನ್ ಅ ರಿಚ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿ ಭಾಳ ರಿಚ್ ಇರ್ತದ. ಒನ್ ಟೈಮ್ ಅವ್ರ ಊರಲ್ಲಿ ಜಾತ್ರೆ ನಡೀತಿರ್ತದ ಒಂದು ದೇವ್ರು. ಆ ಜಾತ್ರೆ ಸಲಕ ಜನ ಎಲ್ಲ ಏನ್ ಮಾಡ್ತಿರ್ತಾರೆ, ಚಂದ ಎತ್ತಿರ್ತಾರೆ. ಜಾತ್ರೆ ಮಾಡಬೇಕು, ಮತ್ತೆ ಜಾತ್ರೆಯಲ್ಲಿ ಪ್ರಸಾದವನ್ನ ಹಂಚಬೇಕು ಅಂತ ಹೇಳಿ ದುಡ್ಡು ಬೇಕಲ್ಲ. ಹಾಗಾಗಿ ಜನರೆಲ್ಲ ಹತ್ರ ಮನೆ ಹೋಗಿ ಚಂದ ಎತ್ತಿರ್ತಾರೆ. ಇವ್ರ ಮನೆಗೂ ಬರ್ತಾರ ಮಂದಿ, ಕೇಳ್ತಾರೆ ಇವ್ರಿಗೆ, ಸರ್ ಈ ತರ ಜಾತ್ರೆ ಮಾಡ್ಬೇಕಲ್ಲತ್ತೀವಿ, ಸ್ವಲ್ಪ ನೀವು ಹತ್ರ ಏನಾದ್ರು ಕಾಣಿಕೆ ಇದ್ರೆ ಕೊಡ್ರಿ ನಮ್ಗೆ ಅಂತ. ಏಟ್ ಬರ್ತದ ಖರ್ಚ, ಏನ್ ಮಾಡ್ಬೇಕಲ್ಲತ್ತೀರಿ? ಸರ್ ಹಿಂಗೆ ಪ್ರಸಾದ ಹಂಚ್ಬೇಕಂತ ಇಷ್ಟು ದುಡ್ಡು ಬರ್ತದ ಅಂದಾಗ, ಅಟ್ಟೆಲ್ಲ ಯಾಕೆ ಊರು ತುಂಬ ಓಡಾಡ್ತಾರೆ, ನಾನೇ ಕೊಡ್ತೀನಿ ತಗೋ ಅಂತ ಹೇಳಿಲ್ರಿ. ಪ್ರಸಾದದ ಏನ್ ಖರ್ಚದ ಪೂರ ಇವರೇ ಒಪ್ಕೊಂಡ್ಬಿಡ್ತಾರೆ, ಪೆರಿಯಾರ್ ಅವರೇ. ಆಯ್ತಾ? ಆಯ್ತು, ದುಡ್ಡು ಕೊಡ್ತಾರ, ಜಾತ್ರೆ ನಡೀತಿರ್ತದ, ಪ್ರಸಾದಾಲಯದಲ್ಲಿ ಪ್ರಸಾದ ರೆಡಿ ಆಗ್ತಿರ್ತದ. ಇವರು ಪ್ರಸಾದಾಲಯದಲ್ಲಿ ಹೋಗ್ಬೇಕಂತಿರ್ತಾರ. ಅದೇ ಟೈಮಿಗೆ ಇಲ್ರಿ, ಕೆಲವೊಂದು ಜನ ಇವರಿಗೆ ಪ್ರಸಾದಾಲಯದಲ್ಲಿ ಪ್ರವೇಶಿಸಲು ನಿರಾಕರಿಸ್ತಾರ. ನಿಮ್ಗೆ ಪ್ರಸಾದಾಲಯದಲ್ಲಿ ಹೋಗೋದು ಹಾಗಿಲ್ಲ ಅಂತ ಕೇಳ್ತಾರೆ. ಯಾಕ ಅಂತ, ಕೇವಲರು ಆ ಪ್ರಸಾದದಲ್ಲಿ ಕೇವಲ ಯಾರು ಹೋಗ್ಬೋದು ಈ ಸದ, ಬ್ರಾಹ್ಮಣರು ಮಾತ್ರ ಹೋಗ್ಬೋದು ಅಂತಾರ. ಬ್ರಾಹ್ಮಣರು ಊಟ ಆಗತನ ಬೇರೆ ಯಾರು ಊಟ ಮಾಡಪ್ಲೇ ಇಲ್ಲ ಅಂತ ಅಂತನ. ದುಡ್ಡು ಕೊಟ್ಟಿದ್ನ, ಕೆಲಸ ಮಾಡ್ಸಲ್ಗತ್ತಿದ್ನ, ಉಂಡ್ ಹೋಗೋರು ಇವ್ ಬ್ರಾಹ್ಮಣರು ಓದ್ತಾವ. ಹಾಗಾಗಿ ಇವ್ನಿಗೇನ್ ಬರ್ತದ, ಸಿಟ್ಟು ಬರ್ತದ. ಅವಾಗಿನಿಂತಲೇಲ್ರಿ ಕೆಲವೊಂದು ಸಾಮಾಜಿಕ ಈ ಧರ್ಮ ಏನದ ನೋಡ್ರಿ, ಧಾರ್ಮಿಕ ವಿಭಜನೆಗಳ ಜಾತಿ ಪದ್ಧತಿಗಳ ನೋಡ್ರಿ, ಇವುಗಳನ್ನ ಕಂಡೆಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ವಿರೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಹಾಗಾಗಿಯೇ ನಾ ಹೇಳ್ದ, ಬ್ರಾಹ್ಮಣೇತರ ಚಳವಳಿ ಮಾಡಿದ್ರು ಅಂತ ಹೇಳ್ಕೇಸ್. ಆಯ್ತಾ? ಇವರು ಒಂದು ಪತ್ರಿಕೆ ಓಡಿಸ್ತಾರ, ರೆವೋಲ್ಟ್ ಅಂತ ಹೇಳ್ಕೇಸ್. ಆ ಪತ್ರಿಕೆ ಹೆಸರೇ ನೋಡ್ರಿ, ರೆವೋಲ್ಟ್, ಕ್ರಾಂತಿ ಅಂತ ಅರ್ಥ ಅದರದ್ದು. ಆ ರಿವೋಲ್ಟ್ ಪತ್ರಿಕೆಯಲ್ಲಿ ಈ ಜಾತಿ ಪದ್ಧತಿ ವಿರುದ್ಧ ಸಿಡಿದು ಹೇಳ್ತಿರ್ತಾರ ನೋಡ್ರಿ ಇ ವಿ ರಾಮಸ್ವಾಮಿ ನಾಯ್ಕರ್. ಆಯ್ತಾ? ನಾ ಹೇಳ್ದಾಗೆ ಈ ರಾವಣನ ಯಾಕೆ ಪೂಜೆ ಮಾಡ್ತಾರ ನೋಡಿ, ಇವರು ಎಲ್ಲಿ ನಂಬಿರ್ತಾರಂತಂದ್ರ, ಉತ್ತರ ಭಾರತದ ಜನ ಆರ್ಯನರು, ನಾವು ದಕ್ಷಿಣ ಭಾರತದ ಜನ ದ್ರಾವಿಡರು. ನೀವು ಸ್ವಲ್ಪ ನಾವೊಂದು ಹಳಿ ವಿಡಿಯೋ ಮಾಡಿದೀನಿ ನೋಡ್ರಿ, ವೇದಿಕ್ ಏಜ್ ಅಂತ ಹೇಳಿ. ಅದರಲ್ಲಿ ನಾವು ನೋಡ್ತೀವಿ, ಉತ್ತರ ಭಾರತದಲ್ಲಿ ಈ ಆರ್ಯರು ಬಂದು ನಮ್ಮ ದಕ್ಷಿಣ ಭಾರತದ ದ್ರಾವಿಡರನ್ನ ದಾಸ್ಯರು ಅಂತ ಹೇಳಿ ಮಾಡ್ತಾರ, ದಾಸರು ಅಂತ ಹೇಳಿ ಮಾಡ್ತಾರ. ಆಯ್ತಾ? ಆ ದಾಸ್ಯರೇ ನಾವು ಗುಲಾಮರಾದೆವು. ಯಾವಾಗ ಈ ವಿಷಯ ಈ ಪೆರಿಯಾರ್ ಅವರಿಗೆ ಮನವರಿಕೆ ಆಯ್ತೋ, ಆವಾಗಿ ನೋಡಿದ್ನಿ ಆ ಉತ್ತರ ಭಾರತದಿಂದ ಬಂದಂತಹ ರಾಮ ಆರ್ಯ, ನಾವು ದ್ರಾವಿಡರು. ರಾವಣ ಎಲ್ಲಿದವ? ದಕ್ಷಿಣ ಭಾರತದವ. ನಮ್ಮನ್ನ ಆರ್ಯನರು ಗುಲಾಮರಸನಾಗಿ ಮಾಡ್ಕೊಂಡ್ರ ಅಂದ್ರೆ ನಾವು ಅವ್ರಿಗೆ ಪೂಜೆ ಮಾಡೋದು ಬೇಡ. ದಕ್ಷಿಣ ಭಾರತದ ರಾವಣನೇ ಏನನ್ನ ನಮಗ ದೇವ್ರ ಅಂತ ಹೇಳ್ಕಿಸಿಲ್ರಿ. ದೇವರನ್ನ ಪೂಜೆ ಮಾಡುವಂತಹ ವ್ಯಕ್ತಿತ್ವ ಈ ಪೆರಿಯಾರ್ದು. ನೋಡ್ರಿ, ಜಾತಿ ಪದ್ಧತಿ ವಿರುದ್ಧ ಎಷ್ಟರ ಮಟ್ಟಿಗೆ ಅವರು ಹೋರಾಟ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಪೆರಿಯಾರ್ ಇ ವಿ ರಾಮಸ್ವಾಮಿ ನಾಯ್ಕರ್ ತಮ್ಮದೇ ಸರ್, ಆಕ್ಚುಲಿ ಹಿ ವಾಸ್ ಇನಿಷಿಯಲಿ ಪಾರ್ಟಿಸಿಪೇಟೆಡ್ ಇನ್ ದಿ ಕಾಂಗ್ರೆಸ್ ಪಾರ್ಟಿ, but after even he gave up that Congress party and established his own party that called
ದ್ರಾವಿಡ ಕಳಗಂ. ದ್ರಾವಿಡ ಕಳಗಂ ಸರ್, ಇನ್ನೂವರೆಗೂ ನೋಡಿ ತಮಿಳುನಾಡಿನಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ DMK, ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ AIDMK. ಕಳಗಂ ಏನ್ ತಮಿಳುನಾಡಲ್ಲಿ ಪಕ್ಷಗಳು ಅವ ನೋಡ್ರಿ, ಕರುಣಾನಿಧಿದು ಇವ್ರು ಇವೇನ್ ಪಕ್ಷಗಳು ಅವ ನೋಡ್ರಿ, ಇವೆಲ್ಲ ಯಾರ್ದ ಹೆಸರುಗಳು ಇಟ್ಟಿವು ಎಲ್ಲ? ಪೆರಿಯಾರ್, EV ರಾಮಸ್ವಾಮಿ ನಾಯ್ಕರ್. ಹೀಗೆ ರಿವೋಲ್ಟ್ ಎನ್ನುವ ಪತ್ರಿಕೆ ಮೂಲಕ ಬ್ರಾಹ್ಮಣೇತರ ಚಳವಳಿ ಮಾಡೋದ್ರ ಮೂಲಕ, ಓಕೆ, ನಾನ್ ಬ್ರಾಹ್ಮಣ ಮೂವ್ಮೆಂಟ್ ಅಂತ ಕರಿತೀವಿ, ಹೀಗೆ ಚಳವಳಿ ಮೂಲಕ ತಮ್ಮದೇ ಆದಂತಹ ಒಂದು ಸಿದ್ಧಾಂತದ ಮೂಲಕ ಜನರಲ್ಲಿ ಸಾಮಾಜಿಕ ಪಿಡುಗು ಮತ್ತು ಜಾತಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿದಂತಹ ಶ್ರೇಯಸ್ಸು ಈ EV ರಾಮಸ್ವಾಮಿ ನಾಯ್ಕರಿಗೆ ಹೋಗುತ್ತೆ, ಪೆರಿಯಾರ್ ಅವರಿಗೆ ಹೋಗುತ್ತೆ. ಥ್ಯಾಂಕ್ ಯು.